ಪಾತ್ರ ದೊಡ್ಡದಿದೆ. ನಾನು ಇವತ್ತು ಮಂತ್ರಿ ಆಗಲಿಕ್ಕೆ ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಒಟ್ಟು ಒಳ್ಳೆಯ ಕೆಲಸ ಮಾಡ್ತೀನಿ. ಹೊಸ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಭಾಗ ಆಗ್ತಾ ಇದ್ದೀರಾ. ಈ ಬಾರಿ ಹೊಸ ಖಾತೆಯ ನಿರೀಕ್ಷೆ ಏನಾದ್ರು ಇದ್ದೀರಾ ಅಥವಾ ಹಳೆ ಖಾತೆಯ ಜೊತೆ ಮುಂದುವರಿತೀರಾ? ಮುಖ್ಯಮಂತ್ರಿಗಳು ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತಾರೆ. ಈಗ ಮಂಡ್ಯ ಭಾಗದಲ್ಲಿ ಪಕ್ಷ ಬಲವರ್ಧನೆ ಮಾಡಬೇಕು ಅನ್ನೋಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಎದುರಿಗೆ ಒಬ್ಬರು ಪ್ರಬಲ ನಾಯಕರು ಬೇಕು ಅನ್ನುವಂಥ ಆಕಾಂಕ್ಷೆ ಪಕ್ಷದಲ್ಲಿತ್ತು. ಸೊ ಆ ಎರಡೂ ಕಾರಣಗಳಿಂದ ತಮಗೆ ಅವಕಾಶ ಸಿಕ್ಕಿದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಯಾವ ಕಾರಣಕ್ಕೆ ನಮ್ಮ ಪಕ್ಷದ ಹಿರಿಯರು ಗುರುತಿಸಿದ್ದಾರೆ ಅದೊಂದು ಕಡೆ, ಬಟ್ ಪ್ರಾಮಾಣಿಕವಾಗಿ ಮತ್ತೆ 28ಕ್ಕೆ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಚಂದ್ರ ಜೊತೆ ರಾಕೇಶ್, TV5 ಬೆಂಗಳೂರು. ಸಿಎಂ ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಫೈನಲ್ ಆಗಿದೆ. ಎಲ್ಲವೂ ಕೂಡ ಈಗ ಇಂದು ಸಂಜೆ 20 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸಂಜೆ 4:05 PM ನರೇಂದ್ರ ಸ್ವಾಮಿ 2ನೇ ಬಾರಿಗೆ ಸಚಿವರಾಗ್ತಿದ್ದಾರೆ. ಪ್ರಬಲ ನಾಯಕರು ಆ ಭಾಗದಲ್ಲಿ. ಶಿವರಾಜ್ ತಂಗಡಿಗೆ 4ನೇ ಬಾರಿ ಸಚಿವರಾಗ್ತಾ ಇದ್ದಾರೆ ಕನಕಗಿರಿ ಶಾಸಕರು. ರುದ್ರಪ್ಪ ಲಮಾಣಿ 2ನೇ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಮೊದಲು ಮುಜರಾಯಿ ಇಲಾಖೆ ಸಚಿವರಾಗಿದ್ದರು. KS ಬಸವಂತಪ್ಪ ಮೊದಲ ಬಾರಿ ಸಚಿವರಾಗ್ತಿದ್ದಾರೆ. ಇವರು ಮಾಯಕೊಂಡ MLA. B ನಾಗೇಂದ್ರ 2ನೇ ಬಾರಿಗೆ ಆಗ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಆಗಿದ್ದರು. ರಘುಮೂರ್ತಿ ಚಳ್ಳಕೆರೆ MLA ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ರಘುಮೂರ್ತಿ. ಜಮೀರ್ ಅಹಮದ್ 4ನೇ ಬಾರಿ ಸಚಿವರಾಗ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಆಗಿದ್ದರು. ರಿಜ್ವಾನ್ ಅರ್ಷಾದ್ ಶಿವಾಜಿನಗರ MLA ಮೊದಲ ಬಾರಿ ಸಚಿವರಾಗ್ತಾ ಇದ್ದಾರೆ. ರಿಜ್ವಾನ್ ಅರ್ಷಾದ್ ಯುವಕರು ಕೂಡ ಹೌದು. ಸಂತೋಷ್ ಲಾಡ್ 3ನೇ ಬಾರಿ ಸಚಿವರಾಗ್ತಿದ್ದಾರೆ. ಕಲಘಟಗಿಯ ಶಾಸಕರು, ಪ್ರಭಾವಿ ನಾಯಕರು ಕೂಡ ಹೌದು. ಮಧು ಬಂಗಾರಪ್ಪ ಸೊರಬ MLA 2ನೇ ಬಾರಿ ಸಚಿವರಾಗ್ತಿದ್ದಾರೆ. ಹಿಂದೆ ಶಿಕ್ಷಣ ಮಂತ್ರಿ ಆಗಿದ್ದರು. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ 2ನೇ ಬಾರಿ ಸಚಿವರಾಗ್ತಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ 2013 ಆಗಿದ್ದರು. SS ಮಲ್ಲಿಕಾರ್ಜುನ್ 3ನೇ ಬಾರಿ ಸಚಿವರಾಗ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ 2 ಬಾರಿ ಇದ್ದರು. ಅಜಯ್ ಸಿಂಗ್ ಜೇವರ್ಗಿ ಶಾಸಕರು 3 ಬಾರಿ MLA ಆಗಿದ್ದಾರೆ. ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಚಲುವರಾಯಸ್ವಾಮಿ ನಾಗಮಂಗಲ ಶಾಸಕ 3ನೇ ಬಾರಿ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಶಿವಲಿಂಗೇಗೌಡರು ಮೊದಲ ಬಾರಿ ಆಗ್ತಾ ಇದ್ದಾರೆ. JDSನಿಂದ ಕಾಂಗ್ರೆಸ್ಗೆ ಬಂದಂಥವ್ರು.